ಯಾವುದೇ ಪ್ರವೃತ್ತಿ ನೀವು ಕಾರ್ಯಚಟುವಟಿಕೆ ನಡೆಸ್ತಾ ಇಲ್ಲ. ಇದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ನಮಗೆ ಶಾಶ್ವತ ಪರಿಹಾರ ಆಗೋವರೆಗೂ ನಾವು ಈ ಹೋರಾಟ ಕೈ ಬಿಡಲ್ಲ. ನೀವು ಯಾವುದೇ ಕೇಸರ ಹಾಕಿ ಏನು ಹಾಕಿ ಪೊಲೀಸ್ ಇಲಾಖೆಯವರು ಮನವಿ ದಯವಿಟ್ಟು ನ್ಯಾಯದ ಪರವಾಗಿ ಅವರಿಗೆ ಹೇಳಿ, ನಿಮ್ಮ ನೆರಳಲ್ಲಿ ಅರಣ್ಯ ಇಲಾಖೆಯವರ ಆಟ ನಡೀತಾ ಇದೆ. ಇಲ್ಲಿ ಮನಸ್ಸಾಗಿಚ್ಚೆ ಕಾನೂನು ಮಾಡ್ತಾ ಇದ್ದಾರೆ. ನಮಗೆ ಆನೆಯ ಮೇಲೆ ಯಾವುದೇ ವಿರೋಧ ಇಲ್ಲ. ಆನೆಗೆ ಬೇಕಾದಂತ ಆಹಾರನ ನೀವು ಕಾಡಲ್ಲಿ ಬೆಳೆಸಿದ್ರೆ ನಾಡಿ ಯಾಕೆ ಬರ್ತಿತ್ತು? ಶಾಶ್ವತ ಪರಿಹಾರ ಆಗೋವರೆಗೂ ನಾವು ಹೋರಾಟ ಕೈ ಬಿಡಲ್ಲ. ಯಾವುದೇ ಕಾರಣದಿಂದಲೂ ಪಕ್ಷಾತೀತವಾಗಿ ಇರೋ ಹೋರಾಟ ಇರೋದ್ರಿಂದ ರೈತರಿಗೆ ಅನುಕೂಲ ಆಗೋ ರೀತಿ ಏನು ಬೇಡಿಕೆ ಇದೆ ಹೇಳಿ. ಭಾಷಣದ ನಮಗೆ ಅವಶ್ಯಕತೆ ಇಲ್ಲ. ಕೇಳಿ ಈ ಕಿವಿಯಲ್ಲಿ ಕೇಳಿ ಪ್ರತಿಯೊಬ್ಬ ರೈತರಿಗೂ ಸಾಕಾಗೋಗಿದೆ. ಯಾಕಂದ್ರೆ ಇವತ್ತಿನ ದಿನ ಸಮಯ ಯಾಕೆ ಕಳೆಯೋದು ಅನ್ನೋದೇ ರಾಜಕಾರಣಿಗಳ ತಂತ್ರ ಆಗಿದೆ. ಅದು ನಾವು ರಾಜಕಾರಣಿ ಅಂತ ತಕ್ಷಣ ನಾವು ಒಂದು ಗಾಡಿ ಹೇಳಲ್ಲ. ಅದು ಲೋಕಸಭೆಯಲ್ಲಿ ಇರ್ಬೋದು, ವಿಧಾನಸೌಧದಲ್ಲೂ ಇರ್ಬೋದು. ರೈತರ ಬಗ್ಗೆ ಬರೀ ಹೇಳಿಕೆಯಲ್ಲಿ ಆಗ್ತದೆ. ದಯವಿಟ್ಟು ಶಾಶ್ವತ ಪರಿಹಾರ ಬೇಕು. ಅಲ್ಲಿವರೆಗೂ ಈ ಹೋರಾಟ ಕೈ ಬಿಡಲ್ಲ. CCF ಬರಬೇಕು, ಜಿಲ್ಲಾಧಿಕಾರಿನೇ ಬರಬೇಕು, ಅರಣ್ಯ ಸಚಿವರು ಬರಬೇಕು. ಅದೇ ರೀತಿ ಆನೆ ಸ್ಥಳಾಂತರ ಮಾಡುವ ನಾಗೇಶ ಕೆಲಸ ಮಾಡು, ಆ ಮೈಕ್ ಬಂದ್ ಮಾಡ್ಬಿಡು. ಮೈಕ್ ಇದ್ರೆ ನಾನು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಅನ್ನೋದು ಇದ್ರೆ 2 ಗಂಟೆ ಸಮಯ ಕೊಡ್ತೀವಿ. ಅವ್ರು ಈ ಸ್ಪಾಟಿಗೆ ಬರಲೇಬೇಕು. ಅವರ ಜವಾಬ್ದಾರಿ ಇದೆ. ಈಗ ಜನರ ಜೀವ ಬೆಳೆ ಪ್ರತಿಯೊಂದು ಕಾಪಾಡ್ತಕ್ಕಂಥದ್ದು ಅವ್ರ ಹೊಣೆ ಆಗಿರ್ತದೆ. ಅವರು ಜವಾಬ್ದಾರಿಯಿಂದ ನುಚ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಮೊದಲು ಜಿಲ್ಲಾಧಿಕಾರಿ ಬರಲಿ ಕೇಳಿ, ಜೊತೆಗೆ ಜನ ಹೇಳ್ತಾರೆ ಅರಣ್ಯ ಮಂತ್ರಿಗಳು ಬರಬೇಕು ಅಂತ. ಅವರಿಗೆ ನೀವು ಮಾಹಿತಿ ಕೊಟ್ಬಿಟ್ಟು ಸಮಯ ಕೂರ್ಬೇಡಿ, ನಮ್ಮ ಸಮಯ ಹಾಳು ಮಾಡಬೇಡಿ. ನಾವು ಇಡೀ ಮಲ್ನಾಡು ಜನ ಕತ್ತಲಿದ್ದೇವೆ. ದಯವಿಟ್ಟು ನಮ್ಮ ಸಮಯದ ಹಾಳು ಮಾಡಬೇಡಿ, ನಮ್ಮ ಸಮಯ ಹಾಳು ಮಾಡಲೇಬೇಡಿ. ನಮ್ಮ ತಾಳ್ಮೆಯಿಂದ ಕೇಳುತ್ತೇವೆ. ಆ ತಾಳ್ಮೆಯಿಂದ ಕೇಳುವ ಪ್ರಯತ್ನವನ್ನ ಅರಣ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಜಿಲ್ಲಾಡಳಿತ 3 ಜನ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಅದು ಸ್ಟೇಪ್ ಬಂದು ಕೇಳ್ತಾರೆ. ಆ ನಂತರ ಮಾತಾಡೋದು ಬನ್ನಿ ಮಾತಾಡೋದು.